ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಗೊಂಬೆ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹ್ಯಾರಿ ವರ್ಕ್ ಬ್ಲೌಸ್ನ ಅಂದರೆ ಬ್ಯಾಕ್ ಪಾರ್ಟ್ ಮಾತ್ರ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇನ್ನೊಂದು ವಿಷಯ ಫ್ರೆಂಡ್ಸ್ ಏನಂದರೆ, ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಟೈಲರಿಂಗ್ ಬಗ್ಗೆ, ಮಿಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮೀ ಗೈಸ್. ಥ್ಯಾಂಕ್ ಯು. ಫ್ರೆಂಡ್ಸ್, ನಾವು ಹ್ಯಾರಿ ವರ್ಕ್ನ ಸ್ಟಿಚ್ ಮಾಡೋದಕ್ಕೂ ಮುಂಚೆ ನಾವು ಟೆನ್ಷನ್ನ ಚೇಂಜ್ ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನೊಂದು ಸಲ ಹೇಳಿಬಿಡೋಣ ಅಂತ ಹೇಳ್ತಾ ಇದ್ದೀನಿ. ನಾನು ರೈಟ್ ಸೈಡ್ ಕುದುರೆ ಅದನ್ನು ಹಾಗೆ ಆ ಟೆನ್ಷನ್ನ ಕುದುರೆ ಟೆನ್ಷನ್ ಅಂತಲೇ ಕರೆಯೋದು. ಅದು ಆ ಟೆನ್ಷನ್ನ ಹಾಕೊತಾ ಇದ್ದೀನಿ ಹ್ಯಾರಿ ವರ್ಕ್ ಇದು ಮಾಡೋದಕ್ಕೆ. ಫಸ್ಟು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಹೀಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಹ್ಯಾರಿ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡೋಣ ಬನ್ನಿ. ಅಂದರೆ ಕೆಲವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇದ್ದವ್ರಿಗೆ ನಾನು ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಹ್ಯಾರಿ ವರ್ಕ್ ಬ್ಲೌಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಡೀಪ್ನ ಫಸ್ಟ್ ಕಟ್ ಮಾಡಬೇಡಿ, ಲೈನಿಂಗು ಅಷ್ಟೇ ಡೀಪ್ನ ಕಟ್ ಮಾಡಬೇಡಿ. ಫಸ್ಟು ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಅದ್ರ ಮೇಲೆ ನಾನು ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊತಾ ಇದ್ದೀನಿ. ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟು ಮತ್ತು ಡೀಪು ಎಲ್ಲನೂ ನೋಡಿಕೊಂಡು ನೀವು ಕರೆಕ್ಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಫಸ್ಟು ಹೀಗೆ ಪಿನ್ ಮಾಡ್ಕೊಂಡಾದ್ಮೇಲೆ ಆದಷ್ಟು ಬಟ್ಟೆ ಜಾರದೇ ಇರೋ ಥರ ನೋಡ್ಕೊಬೇಕು. ಇದು ಮೈಸೂರು ಸಿಲ್ಕ್ ಸ್ಯಾರಿ ಥರ ಇದೆ, ಸೊ ಬಟ್ಟೆ ಜಾರುತ್ತೆ ಅಂತ ನಾನು ಜಾಸ್ತಿ ಸ್ವಲ್ಪ ಪಿನ್ ಹಾಕೋತಾ ಇದ್ದೀನಿ. ಅದು ಬ್ಯಾಕ್ ಲೆಂತ್ ಕರೆಕ್ಟಾಗಿದೆಯಾ ಅಂತ ನಾನು ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಲೆಂತ್ ಚೆಕ್ ಮಾಡಿದ ತಕ್ಷಣ ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ. ಹುಷಾರಾಗಿ ಜೋಪಾನವಾಗಿ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕೆಂದರೆ ಹ್ಯಾರಿ ವರ್ಕ್ ಎಲ್ಲ ಗೊತ್ತಿದೆ, ಅದೆಲ್ಲ ಮಣಿ ಎಲ್ಲ ಇರುತ್ತೆ. ಒಂದು ಮಣಿ ಹೋದ್ರೂ ಕಟ್ಟಾದ್ರೂ ಇದು ಏನಪ್ಪ ಫುಲ್ಲು ಅದು ವರ್ಕೇ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹ್ಯಾರಿ ವರ್ಕ್ ಬ್ಲೌಸ್ ಮಾತ್ರ ನಾವು ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಹೇಳಬೇಕು ಅಂದರೆ, ಈ ಬ್ಲೌಸ್ ಸ್ಟಿಚ್ ಮಾಡುವಾಗ ನಂದು ಒಂದು ಸೂಜಿ ಹೋಯ್ತು, ಒಂದು ನೀಡ್ಲು ಕಟ್ಟಾಯಿತು. ಇಟ್ಸ್ ಓಕೆ, ಇದೆಲ್ಲ ನಡೀತಾ ಇರುತ್ತೆ. ಬಟ್ ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ಅಂದರೆ ನಾನು ಬ್ಯಾಕ್ ಪಾರ್ಟ್ ಹೊಲಿಯುವಾಗೆಲ್ಲ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡುವಾಗ, ಶೋಲ್ಡರ್ ಅಟ್ಯಾಚ್ ಮಾಡುವಾಗ ನಂದು ನೀಡ್ಲು ಕಟ್ಟಾಯಿತು ಕೊನೆಗೂ. ಇಟ್ಸ್ ಓಕೆ. ಇವಾಗ ನೋಡಿ, ನಾನು ಡೀಪ್ದು ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ಇವಾಗ ಸ್ಟಿಚ್ ಹಾಕೋತಿದ್ದೀನಿ. ನೀಟಾಗಿ ಇಟ್ಕೊಂಡು ನೋಡಿ, ವೇಸ್ಟ್ ಹತ್ರ ಫುಲ್ಲು ಒಂದು ಲೆಂತ್ ಫುಲ್ಲು ಸ್ಟಿಚ್ ಹಾಕೋತಾ ಇದ್ದೀನಿ. ಇದಾದಮೇಲೆ ಆ ಡೀಪ್ದನ್ನು ಕಟ್ ಮಾಡ್ಕೊಂಬಿಡೋಣ. 1/2 ಇಂಚ್ ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಡೀಪ್ನ ಕಟ್ ಮಾಡಿ ನೀಟಾಗಿ ನ್ಯಾಚ್ ಹೊಡ್ಕೊಂಡು ಫ್ರೆಂಡ್ಸ್, ಅದು ನೀವು ಅಂದರೆ ಸ್ಟಿಚ್ ಹಾಕುವಾಗ ಅದು ನಮಗೆ ಫೀಲ್ ಆಗುತ್ತೆ ಆ ಮಣಿ, ಮತ್ತು ಅದ್ರ ಪಕ್ಕ ಒಂದು ಸ್ಟಿಚ್ಗಳು ಕೊಟ್ಟಿರ್ತಾರೆ ಹ್ಯಾರಿ ವರ್ಕಲ್ಲಿ. ಅದನ್ನು ನಾವು ಫೀಲ್ ಮಾಡ್ಕೋತಾ ಸ್ಟಿಚ್ ಹಾಕೋಬೇಕಾಗುತ್ತೆ ಬೆರಳಲ್ಲಿ, ಅದ್ರ ಪಕ್ಕನೇ. ಅದ್ರ ಬದಲು ಹಿಂಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡೋರು ಮಾಡ್ತಾರೆ, ಬಟ್ ಒಬ್ಬೊಬ್ರದ್ದು ಸ್ಟಿಚಿಂಗ್ ಮೆಥಡ್ ಬೇರೆ ಇರುತ್ತೆ. ನನ್ನ ಸ್ಟಿಚಿಂಗ್ ಮೆಥಡ್ ಈ ಥರ ಇದೆ, ಹೀಗೇ ನಾನು ಸ್ಟಿಚ್ ಮಾಡೋದು. ನೋಡಿ, ಇವಾಗ ಕೆಳಗಡೆ ಡೌನಿಂಗ್ದಾದಮೇಲೆ ಇದನ್ನು ಪಟಾಯಿಸ್ಕೊಂಡ್ಬಿಡ್ತಾ ಇದ್ದೀನಿ, ಉಲ್ಟಾ ಮಾಡಿ ನೀಟಾಗಿ ಇಟ್ಕೊಂಡು. ಇವಾಗ ಕಿನ್ನರಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಂದೇನು ಅಂಥ ದೊಡ್ಡ ಶಾಪ್ ಅಲ್ಲ ಫ್ರೆಂಡ್ಸ್, ಟೈಲರಿಂಗ್ ಶಾಪು. ನಂದೊಂದು ಚಿಕ್ಕದು, ನಾನು ಮನೆ ಹತ್ರನೇ ಇಟ್ಕೊಂಡು ಮನೆ ಹತ್ರನೇ ಮಾಡ್ತಾ ಇರೋದು. ನನಗೆ ಯಾರು ಕೆಲಸದವರು ಅವರು ಇವರು ಅಂತ ಏನೂ ಇಲ್ಲ. ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಕೊತೀನಿ. ಒಂದು ಬ್ಲೌಸ್ ಸ್ಟಿಚ್ ಆಗಿರ್ಬೋದು, ಜಿಗ್ಜಾಗ್ ಫಾಲ್ ಆಗಿರ್ಬೋದು, ಅದಕ್ಕೆ ಉಕ್ ಹಾಕೋದಾಗಿರ್ಬೋದು. ಇವಾಗ ಮಿಷಿನ್ ಎಂಬ್ರಾಯ್ಡ್ರಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಅದ್ರ ಬಗ್ಗೆನೂ ನಿಮಗೆ ವೀಡಿಯೋಸ್ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ನಾನೇ ಮಾಡ್ಕೊಳ್ಳೋದು. ನಾನು ಯಾರೂ ವರ್ಕರ್ಸ್ ಅಂತ ಇಟ್ಕೊಂಡಿಲ್ಲ. ನನಗೆ ಬಂದಷ್ಟು ಆದಷ್ಟು ನಾನು ಸ್ಟಿಚ್ ಮಾಡ್ಕೊತಾ ಇರ್ತೀನಿ.
ಏಕೆಂದರೆ ನಂದೇನು ಅಂಥ ದೊಡ್ಡ ಶಾಪ್ ಅಲ್ಲ, ನನ್ನ ಮನೆ ಹತ್ರನೇ, ಮನೆ ಮುಂದೆನೇ ಒಂದು ರೂಮ್ ಇತ್ತು, ಅಲ್ಲೇ ನಾನು ಟೈಲರಿಂಗು ಪ್ಲಸ್ ಪಾರ್ಲರ್ ಎರಡೂ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಸ್ಟಿಚ್ ಆಯಿತು. ಈಗ ಸುತ್ತ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿಕೊಂಡು ನೋಡಿ ಹೀಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಬಿಟ್ಟು ಆ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನಾವು ಕಟ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನಾನು ಬರೀ ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಫ್ರಂಟ್ ಪಾರ್ಟು ಏನಿಲ್ಲ, ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನನ್ನ ಫುಲ್ ವಿಡಿಯೋ ಅಂದರೆ ಫುಲ್ ಬ್ಲೌಸ್ ಸ್ಟಿಚ್ ಮಾಡೋದು ಬೇರೆ ವಿಡಿಯೋ ಇದೆ, ಫ್ರೀ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ನೋಡಿ. ನೋಡಿದ್ರಲ್ಲ ಫೈನಲ್ ಲುಕ್ ಬ್ಯಾಕ್ ಪಾರ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.